ದುಬಾರಿ ದುನಿಯಾದಲ್ಲಿ ಬದುಕೋದು ಬಹಳ ಕಷ್ಟ ಆಗ್ತಾ ಇದೆ. ಕಾರಣ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದಿಂದಾಗಿ ಇಲ್ಲಿ ಜನಸಾಮಾನ್ಯರು ತತ್ತರಿಸಿ ಹೋಗ್ತಿದ್ದಾರೆ. ಪ್ರಮುಖವಾಗಿ ಬಡವ ಮತ್ತು ಮಧ್ಯಮ ವರ್ಗದವರಿಗೆ ಬೆಲೆ ಏರಿಕೆಯ ಬಿಸಿ ತಡ್ತಾ ಇದೆ. ಇದ್ದಕ್ಕಿದ್ದಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಕರೆ ಆಗ್ತಾ ಇದ್ದಂಗೆ ₹3 ಹೆಚ್ಚಳ ಮಾಡಿ ಪೆಟ್ರೋಲ್ ಡೀಸೆಲ್ ರೇಟ್ ಅನ್ನ ಜಾಸ್ತಿ ಮಾಡಿದ್ದಾರೆ. ಕೇವಲ ಪೆಟ್ರೋಲ್ ಡೀಸೆಲ್ ಅಷ್ಟೇ ಅಲ್ಲ, ನೀವು ತಿನ್ನುವಂತಹ ತಿಂಡಿ ತಿನಿಸುಗಳು ಕೂಡ ರೇಟ್ ಜಾಸ್ತಿ ಆಗುತ್ತೆ. ಖಾಸಗಿ ಪ್ರಯಾಣ ದರವೂ ಕೂಡ ಈಗ ಜಾಸ್ತಿ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಸೊ ಇದೆಲ್ಲವೂ ಕೂಡ ನೇರವಾಗಿ ಎಫೆಕ್ಟ್ ಆಗ್ತಾ ಇರೋದು ಯಾರ ಮೇಲೆ? ನಮ್ಮಂತ ಜನಸಾಮಾನ್ಯರ ಮೇಲೆ. ಸೊ ಈಗಿರುವಂತ ಯಕ್ಷ ಪ್ರಶ್ನೆ, ಹಾಗಾದ್ರೆ ಇದು ಎಷ್ಟು ದಿನ ಸಮಸ್ಯೆ ಇರುತ್ತೆ? ಇದಕ್ಕೆ ಪ್ರಮುಖ ಕಾರಣ ಏನು? ಭಾರತ ಯಾಕೆ ಪರ್ಯಾಯ ವ್ಯವಸ್ಥೆನ ಮಾಡಿಕೊಂಡಿಲ್ಲ? ಒಂದು ವೇಳೆ ಯುದ್ಧ ಕಂಟಿನ್ಯೂ ಆಯಿತು ಅಂತ ಹೇಳಿದ್ರೆ ಜನಸಾಮಾನ್ಯರು ಹೇಗೆ ಬದುಕೋದು ಅನ್ನುವಂತ ಯಕ್ಷ ಪ್ರಶ್ನೆ ಇದೆ. ಹಾಗಾಗಿ ಇದೇ ವಿಚಾರವಾಗಿ ಮಧ್ಯಾಹ್ನ 3 ಗಂಟೆಗೆ ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ. ಪಬ್ಲಿಕ್ ಕರೆ ಇರುತ್ತೆ. ನಿಮ್ಮ ಅನಿಸಿಕೆ ಏನಿದ್ರು ಕೂಡ ಶೇರ್ ಮಾಡ್ಕೊಳ್ಬಹುದು. ಸೊ ಇಲ್ಲಿ ಕೆಲವೊಂದಿಷ್ಟು ಜನ ಅಂದ್ರೆ ಮೋದಿಯವರ ಮೇಲೆ ಟೀಕೆ ಬರ್ತಾ ಇರೋದು ದೇಶವನ್ನ ನಡೆಸೋದಕ್ಕೆ ಅಸಮರ್ಥರು ಮೋದಿ ಅನ್ನುವಂತ ಚರ್ಚೆ ಆಗ್ತಾ ಇದೆ. ಸೊ ಹಂಗಾಗಿ ಎಷ್ಟು ಮಟ್ಟಿಗೆ ಸರಿ, ಯಾಕೆ ಮೋದಿಯವರೇ ಕಾರಣನ ಅಥವಾ ಸುಖ ಸುಮ್ಮನೆ ಮಧ್ಯಪ್ರಾಚ್ಯ ಅನ್ನುವಂತ ಯುದ್ಧದ ಹೆಸರಲ್ಲಿ ಜನರ ಮೇಲೆ ನೇರವಾಗಿ ಬರೆ ಹಾಕುವಂತ ಕೆಲಸ ಆಗ್ತಾ ಇದೆ, ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ನಾನು 3 ಗಂಟೆಗೆ ಸಿಗ್ತೇನೆ. ಜಿ ಕನ್ನಡ ನ್ಯೂಸ್ ಪ್ರೀಮಿಯರ್ ಲೀಗ್ಗೆ ನೋಂದಾಯಿಸಲು ಈಗಲೇ ಸಂಪರ್ಕಿಸಿ 9711881960. ಜಿ ಕನ್ನಡ ನ್ಯೂಸ್ ಪ್ರೀಮಿಯರ್ ಲೀಗ್ನಲ್ಲಿ ಫ್ರಾಂಚೈಸಿ ಆಗಲು ಈಗಲೇ ಸಂಪರ್ಕಿಸಿ 9711881959.